ವೀಕ್ಷಕರೇ, ಆಟೋ ದರ ಏರಿಕೆ ಆಯಿತು. ಮೀಟರ್ ಮೇಲೆ ಬೆಲೆ ಏರಿಕೆಯಿಂದ ಆಟೋ ಡ್ರೈವರ್ಸ್ ಎಲ್ಲ ಖುಷಿ ಪಟ್ಟರು. ಆದರೆ ಇನ್ನೊಂದು ಕಡೆ ಮೀಟರ್ ಮೇಲೆ ₹6 ದರ ಏರಿಕೆ ಮಾಡಿದಂತಹ ಸರ್ಕಾರ ಅದರ ಜೊತೆಗೇ DC ಅವರು ಆದೇಶ ಕೊಡ್ತಾರೆ, ಮೀಟರ್ನ ಬದಲಾವಣೆ ಮಾಡಬೇಕು, ಹೊಸ ಮೀಟರ್ನ ಅಳವಡಿಕೆ ಕಡ್ಡಾಯ ಅನ್ನೋ ರೀತಿಯಲ್ಲಿ. ಹಾಗಾದರೆ ಈ ಹೊಸ ಮೀಟರ್ ಅಳವಡಿಕೆ ಜನರಿಗೆ ಸಮಸ್ಯೆ ಆಗ್ತಾ ಇದೆಯಾ? ಆಟೋ ಡ್ರೈವರ್ಸು ಅದರಿಂದ ಸಂಕಷ್ಟ ಪಡ್ತಾ ಇದ್ದಾರಾ? ಇದ್ರ ಬಗ್ಗೆ ಆಟೋ ಡ್ರೈವರ್ಸ್ ಏನು ಹೇಳ್ತಾರೆ? ಯಾಕಂತಂದರೆ ಒಂದು ಕಡೆ ದರ ಏರಿಕೆ ಖುಷಿ, ಇನ್ನೊಂದು ಕಡೆ ಮೀಟರ್ ಬದಲಾವಣೆ ಮಾಡಬೇಕು. ಇದು ಆಟೋ ಡ್ರೈವರ್ಸ್ಗೆ ಯಾವ ರೀತಿಯಾಗಿ ಅಂದರೆ ಅವರ ಅಭಿಪ್ರಾಯ ಏನು? ಇದು ಅವ್ರಿಗೇನಾದರೂ ಹೊರೆ ಆಗ್ತಾ ಇದೆಯಾ ಅಥವಾ ದರ ಏರಿಕೆ ತುಂಬ ಖುಷಿ ಕೊಡ್ತಾ ಇದೆಯಾ? ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ ಬನ್ನಿ. ಹೇಳಿ ಮೇಡಮ್. ಇನ್ನು ನಿನ್ನೆ ಆರ್ಡರ್ ಮಾಡೋದು 1ನೇ ತಾರೀಕಿಂದ ಇವತ್ತಿಂದ ನೋಡ್ಬೇಕು ಮೇಡಮ್. ಆಗಸ್ಟ್ 31 ತನಕ ಡೇಟ್ ಇದೆ ಸರ್ ಮೀಟರ್ ಚೇಂಜ್ ಮಾಡೋದಕ್ಕೆ. ಹೌದೌದು. ಇನ್ನು ಯಾರು ಮಾಡಲಿಲ್ಲ, ಹೇಳಿದ್ದಾರೆ ಮಾಡಬೇಕು. ಅಂದರೆ ಈಗ ನೀವು ₹30 ಮೀಟ್ರಲ್ಲೇ ₹30 ಇದೆ. ₹30 ಓಕೆ ಅಷ್ಟೇ. ಅಂದರೆ ಸರ್ ಮೊದಲು ಅಂದರೆ ಪ್ರೈಸ್ ಹೈಕ್ ಮಾಡಿದಾಗ ಇದೇ ಮೀಟ್ರಲ್ಲೇ ಅಂದರೆ ಚೇಂಜಸ್ ಆಗಿತ್ತು. ಆದರೆ ಈಗ ಹೊಸ ಮೀಟ್ರ್ ಅಳವಡಿಕೆನ ಕಡ್ಡಾಯ ಮಾಡಿದ್ದಾರೆ. ಇದರಿಂದ ಏನಾದರೂ ಕಷ್ಟ ಆಗುತ್ತೆ ಸರ್? ಅದೇನೋ ಕಷ್ಟನೇ ಮೇಡಮ್. ಏನೋ ಜಾಸ್ತಿ ಮಾಡ್ತಾವ್ರೆ ಅಂತಾರೆ. ಮೀಟ್ರ್ ಜಾಸ್ತಿ 12,000 13,000 ಅಂತಾರೆ. ಸ್ವಲ್ಪ ಕಷ್ಟನ ₹6 ಜಾಸ್ತಿ ಮಾಡಿಬಿಟ್ಟು ಇವಾಗ ಏಕ್ದಮ್ ಅದು ಮಾಡಿದ್ರೆ ಸ್ವಲ್ಪ ಕಷ್ಟ ಅನಿಸ್ತದೆ. ಅದಕ್ಕೆ ಬೇರೆ ಏನಾದರೂ ವ್ಯವಸ್ಥೆಗೆ ಏನಾದರೂ ನೀವು ಸರ್ಕಾರದ ಮುಂದೆ ಅಥವಾ DC ಮುಂದೆ ಏನಾದರೂ ಬೇಡಿಕೆ ಇಡ್ತೀರಾ ಸರ್? ಅಥವಾ ಮಾಡಬೇಕು ಅಂತ ಇದ್ದಾರೆ. ಎಲ್ಲ ನೋಡ್ಬೇಕು ಮೇಡಮ್. ಇನ್ನೂ 2 ದಿವಸ ವೇಟಿಂಗ್. ಅಂದರೆ ಈಗ ಸ್ವಲ್ಪ ಕಷ್ಟ ಆಗುತ್ತೆ. ಹೌದೌದು. ಬದಲಾಯಿಸಬೇಕು. ಇನ್ನೂ ಟೈಮಿಂಗ್ಸ್ ಕೊಟ್ಟವ್ರೆ, ಬಟ್ ಜಾಸ್ತಿ ಆಯಿತು, ಸ್ವಲ್ಪ ಕಷ್ಟನೇ ಆಗ್ತದೆ ಅಂತದೆ. ಸರ್, ಇವಾಗ ಯಾವ ದರದಲ್ಲಿ ನೀವು ಅದಾದರೆ ಪ್ರಯಾಣಿಕರನ್ನ ಕರ್ಕೊಂಡು ಓಡಾಡಿಸ್ತಿದ್ದೀರಾ? ಮಾಮೂಲಿ ₹30. ಕೆಲವರು ಕೊಡ್ತಾರೆ, ಜಾಸ್ತಿ ಆಗಿದೆ ಅಂತ ಕೇಳ್ತೀವಿ, ಅವರೇ ಕೊಡ್ತಾರೆ. ಕೆಲವರು ಇಲ್ಲ ಅಂತಾರೆ, ನಮ್ಗೆ ಗೊತ್ತಿಲ್ಲ ಅಂತಾರೆ, ಆಯಿತು ಅಂತ ಹೇಳ್ತೀವಿ ಅಷ್ಟೇ. ಜಾಸ್ತಿ ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಕೊಟ್ಟರೆ ಕೇಳ್ತೀವಿ, ಮ್ಯಾಮ್ ನಿನ್ನೆಯಿಂದ 1ನೇ ತಾರೀಕಿಂದ ಜಾಸ್ತಿ ಆಗಿದೆ ಅಂತ ಹೇಳ್ತೀವಿ. ಕೊಡೋರು ಕೊಡ್ತಾರೆ, ಇಲ್ಲ ನಮ್ಗೆ ಗೊತ್ತಿಲ್ಲ ಅಂತಾರೆ, ನಾವೇನು ಮಾತಾಡೋಕೆ ಹೋಗಲ್ಲ. ಎಷ್ಟು ಜನ ಸರ್ ಕೊಡೋದಕ್ಕೆ ಮುಂದಾಗ್ತಾರೆ? ಇನ್ನೆಷ್ಟು ಜನ ಇಲ್ಲ ಕೊಡಲ್ಲ, ನಮ್ಗೆ ಗೊತ್ತಿಲ್ಲ ಅಂತ ರೆಸ್ಪಾನ್ಸ್ ಮಾಡ್ತಾರೆ? ಒಂದು 50% ಕೊಡ್ತಾರೆ, 50% ಕೊಡಲ್ಲ. ನಾವು ಬಟ್ ಏನು ಫೋರ್ಸ್ ಮಾಡೋಕೆ ಹೋಗಲ್ಲ ಮೇಡಮ್. ಗೊತ್ತಿರಲ್ಲ, ಯಾಕೆ ₹6 ಜಗಳ ಮಾಡ್ಕೊಳ್ಳೋದು. ಅವ್ರಿಗೆ ಗೊತ್ತಾಗ್ಬಿಟ್ರೆ ಅವರೇ ಕೊಡ್ತಾರೆ, ಏನು ತೊಂದರೆ ಇಲ್ಲ. ಇನ್ನೂ ಟೈಮ್ ಇದೆ, 3 ತಿಂಗಳು ಟೈಮ್ ಇದೆ. 3 ತಿಂಗಳು ಆದಮೇಲೆ ಬದಲಾಯಿಸಿ ಅದು ಆಲ್ಟ್ರೇಷನ್ ಮಾಡಬೇಕು. ಅವ್ರಿಗೆ ಹೇಳ್ತಾರೆ ಕಂಪ್ನಿಗೆ ಹೋಗಿ ಮಾಡಿಸ್ಕೊಬರ್ಬೇಕು ಅಂತ. ಕಂಪ್ನಿ ಇಲ್ಲಿ ಐತೆ ಅಂತ ನಮ್ಗೆ ಗೊತ್ತಿರುತ್ತಾ? ನಾವು ಗಾಡಿ ತಗೊಂಡು 15 ವರ್ಷ ಆಯಿತು. ಕಂಪ್ನಿಯಲ್ಲಿ ಹುಡುಕೊಂಡು ಹೋಗ್ತೀರಾ ಹೇಳ್ರಿ? ಅದಕ್ಕೆ ಇವಾಗೆಲ್ಲ ನೋಡೋಣ, ಪ್ರೈವೇಟಲ್ಲೇ ಎಲ್ಲಾರು ಮಾಡ್ತಾರೆ, ಮಾಡಿಸೋದು. ಇಲ್ಲಾಂದರೆ ಹೊಸ ಮೀಟ್ರದ್ದು ಹಾಕೋದು. ಇವಾಗ ಏನೋ ಡೀಸೆಲ್ ಮೀಟ್ರ್ ಬಿಟ್ಟವ್ರು ಅಂತಲ್ಲ, ಅದಕ್ಕೆ ಟ್ರೈ ಮಾಡ್ತಾಯಿದ್ವಿ. ಅದು 3,000 ಅಂತೆ. ಇದು ಆಲ್ಟ್ರೇಷನ್ಗೆ 1,000 ಆಗುತ್ತೆ. 2,000 ಹಾಕಿದ್ರೆ ಹೊಸ ಮೀಟ್ರ್ ಬರುತ್ತೆ ಅನ್ನೋದು ಟ್ರೈ ಮಾಡ್ತಾಯಿದ್ವಿ. ಈಗ ಪ್ರೈಸೇ ನಮಗಿಂತ ಎಕ್ಸ್ಟ್ರಾ ಬೇಕಾಗಿರಲಿಲ್ಲ. ₹10 ಇಲ್ಲ ಒಂದು ₹5 ಗ್ಯಾಸ್ ರೇಟ್ ಕಮ್ಮಿ ಮಾಡಿದರೆ ವರ್ಕೌಟ್ ಆಗಿರೋದು. ಪ್ರೈಸ್ ಜಾಸ್ತಿ ಮಾಡಿದ್ರೆ ಜನ ಎಲ್ಲಿಂದ ತರ್ತಾರೆ ದುಡ್ಡು? ಅವ್ರಿಗೆಲ್ಲ ಅವರು ಸಂಪಾದನೆ ಆದರೆ ನಮಗೆ ಸಂಪಾದನೆ ಆಗೋದು. ಅವ್ರಿಗೆ ಸಂಪಾದನೆ ಇಲ್ಲ ಅಂದರೆ ನಮಗೆಲ್ಲ ಆಗುತ್ತೆ. ಎಲ್ಲ ಸುಮ್ಮನೆ ಇವ್ರು ಮಾಡೋದು. ಗೌರ್ಮೆಂಟವರು ₹36 ಅಂತಾರೆ, ಯೂನಿಯನವರು ₹40 ಮಾಡಿರಿ ಅಂತಾರೆ. ಎಲ್ಲಿಂದ ಬರ್ತದೆ? ಈಗ 1 ಕಿಲೋಮೀಟ್ರ್ ₹20 ಅಂದರೆ ಈಗ ಬೇರೆ ಈಗ ಓಲಾ ಊಬರ್ ಆ್ಯಪ್ಸಲ್ಲೆಲ್ಲ 2 ವೀಲರೆಲ್ಲ ಓಡ್ತಾಯಿದೆ. ಅದನ್ನ ಯಾರು ಕೇಳ್ತಾರೆ? ₹10 ಕಿಲೋಮೀಟ್ರ್ ಓಡಿಸ್ತಾರೆ ಅವರು. 45 ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಒಂದು ಬೈಕು. ಇಲ್ಲ 35 ಬರುತ್ತೆ. 35ಕ್ಕೆ ಎಷ್ಟಾಯಿತು? ₹100 ಪೆಟ್ರೋಲ್ ಹಾಕಿದ್ರೆ ₹350 ಸಂಪಾದನೆ ಆಗುತ್ತೆ. ಏನು ಮಾಡ್ತೀರಾ? ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಅವ್ರವ್ರು ಇಷ್ಟದಂಗೆ ಅವ್ರವ್ರು ಮಾಡ್ತವ್ರು ಅಷ್ಟೇ. ಯಾರೂ ಮಾನವೀಯತೆ ಪಬ್ಲಿಕ್ಕಿಗೆ ಯೂಸ್ ಆಗೋ ಥರ ಯಾವ ಕೆಲಸನೂ ಮಾಡ್ತಾಯಿಲ್ಲ. ಅಂದರೆ ನಾನು ಈ ಗೌರ್ಮೆಂಟ್ ಆ ಗೌರ್ಮೆಂಟ್ ನಾನು ಕಂಪೇರ್ ಮಾತಾಡೋಲ್ಲ. ಗೌರ್ಮೆಂಟ್ ಎಲ್ಲರೂ ಒಂದೇ. ಏನು ಮಾಡ್ತೀರಾ ಸರ್? ಒಂದು ಕಡೆ ₹6 ಮೀಟ್ರ್ ಮೇಲೆ ಜಾಸ್ತಿ ಮಾಡಿದೆ, ಆದರೆ ಇನ್ನೊಂದು ಕಡೆ ಸರ್ ಅಂದರೆ ಮೀಟ್ರ್ ಬದಲಾಯಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ನಿಮಗೆ ಕಷ್ಟ ಆಗ್ಬೋದಾ, ಹೊರೆ ಆಗ್ಬೋದಾ ಸರ್? ಕಷ್ಟ ಆಗೇ ಆಗುತ್ತೆ. ಇವಾಗ ನಾವು ಮೀಟ್ರ್ ಅಟೆಂಡ್ ಮಾಡೋಕ್ಕೆ 1 ಸಲ ಕಟ್ ಮಾಡಿ ಮತ್ತೆ ಇದು ಮಾಡ್ಬೇಕೇನು? ಮೀಟ್ರ್ ಪಾಸಿಂಗ್ ಮಾಡಬೇಕು. ಪಾಸಿಂಗ್ ಎಷ್ಟಾ? ಪಾಸಿಂಗ್ ಅಲ್ಲಿ ಕ್ಯೂ ನಿಂತ್ಕೋಬೇಕು. ಇಲ್ಲಿ ಕಮಿಷನ್ ಆಫೀಸ್ ಹಿಂದೆ ಇದಿದೆ ಪಾಸಿಂಗ್. ಇದು ಗಂಟೆ ಕ್ಯೂ ನಿಂತ್ಕೋಬೇಕು. ಒಂದು ದಿವಸ ಆದರೂ ಆಯಿತು, 2 ದಿವಸ ಆದರೂ ಆಯಿತು ಅಲ್ವಾ? ಅದು ಪ್ರಾಬ್ಲಮ್ಮೆ. ಈಗ ಮೀಟ್ರ್ ಪಾಸಿಂಗ್ ಮಾಡ್ಸ್ಕೊಂಡು ಬಂದಿರ್ತೀವಿ, ಮೀಟ್ರ್ ಚೇಂಜ್ ಮಾಡ್ತೀನಿ ಅಂತಾರೆ. ಅವಾಗ ಏನು ಮಾಡೋದು ನಾವು? ಹೊರೆ ಯಾರಿಗಾಗುತ್ತೆ ಮೇಡಮರೇ? ಎಲ್ಲ ನಮಗೆ ಏನು ಗೌರ್ಮೆಂಟ್ ನಡೀತದೆ ಪಬ್ಲಿಕ್ಕಿಂದ ಅಂತ ನನಗೂ ಗೊತ್ತು. ನಾನು ಓದಿದ್ದೀನಿ, ನಾನು ಡಿಗ್ರಿ ಹೋಲ್ಡ್ರೆ. ಏನಂದರೆ ಇವರು ನಮ್ಮನ್ನು ದಡ್ರು ಮಾಡ್ತವ್ರೆ. ಪಕ್ಕ ಹೇಳ್ತೀನಿ ಕಡೆ, ಇವ್ರು ನಮ್ಮನ್ನು ದಡ್ರು ಮಾಡ್ತವ್ರೆ.
ಪಬ್ಲಿಕ್ನ ದಡ್ರು ಮಾಡ್ತಾವ್ರೆ. ಅವ್ರವ್ರು ಇದಕ್ಕೆ ಅವ್ರವ್ರು ಇದಕ್ಕೆ ಶೋಕಿಗೆ ಮಾಡ್ಕೊಂಡು ಯಾವುದೇ ರಾಜಕಾರಣಿ ಆಗಲಿ ಅವನೇ ಆಗಲಿ ಅವ್ರ ಮನೇದು 10 ರೂಪಾಯಿ ಮಣ್ಣೊಳ ಹಾಕಲ್ಲ ಅಲ್ವಾ. ಎಲ್ಲ ನಮ್ಮ ಪಬ್ಲಿಕ್ ದುಡ್ಡಲ್ಲೇ ಮಾಡ್ತಾ ಇರೋದು. ಈ ಫ್ರೀ ಕೊಡ್ತಾರೆ ಯಾರಿಂದ? ಫ್ರೀ ಕೊಡ್ತಾರೆ ಯಾರಿಂದ? ಪಬ್ಲಿಕ್ ದುಡ್ಡಿಂದನೇ ಕೊಡ್ತಾ ಇರೋದು. ಯಾರನ್ನ ಅವ್ರ ಮನೆಯಿಂದ ಒಬ್ಬ ರಾಜಕಾರಣಿ, ಎಷ್ಟು ಜನ ನಮ್ಮ ರಾಜಕಾರಣಿಗಳು ಸಾವಿರಾರು ಕೋಟಿಗೆ ಅವ್ರೆ. ಡಿ ಕೆ ಶಿವಕುಮಾರ್ 1200 ಕೋಟಿಗೆ ಅವ್ರು. ಎಲ್ಲಿಂದ ಬಂದ್ಬಿಟ್ಟು ದುಡ್ಡು ಅವನಿಗೆ? ಈಗ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಜನಾರ್ದನ್ ರೆಡ್ಡಿ ಆಗಿರ್ಬೋದು, ಅವನು ಯಾರಿದ್ದಾರೆ ಅವೆಲ್ಲ ಬೇಡ, ಎಲ್ಲಿಂದ ಬರ್ ದುಡ್ಡು? ಅವ್ರ ಮನೆಯಿಂದ ತಂದು 10 ರೂಪಾಯಿ ಪೆಟ್ರೋಲ್ ಹಾಕ್ತಾರ ಅಲ್ಲಿ. ಮೇಡಮ್ ಮರ ಈಗ ನಿಮ್ಮ ಹತ್ರ ದುಡ್ಡಿದ್ರೆ ನೀವು ಆಟೋ ಹೋಗ್ತೀರಾ, ದುಡ್ಡಿಲ್ಲ ಏನು ಮಾಡ್ತೀರಾ? ಬಿಡಪ್ಪ ಬಸ್ ಫ್ರೀ ಐತೆ, ಒಂದು ಅರ್ಧ ಗಂಟೆ ಮುಂಚೆ ಬಂದು ಮನೆಯಿಂದ ಹೋಗ್ತೀನಿ ಅಂತೀರಾ. ಆಲ್ಮೋಸ್ಟ್ ಅಲ್ಲಿ ಲೇಡೀಸ್ ಆಟೋ ಹತ್ತಾ ಇಲ್ಲ ನಡುವೆ. ಮನೆ ಕೆಲಸಕ್ಕೆ ಹೋಗೋರು ಸತ ಆಟೋ ಹತ್ತಾ ಇಲ್ಲ, ಗೊತ್ತಾ? ಕಮ್ಮಿ ಆಗಿದ್ದಾರೆ ನಿನ್ನೆಯಿಂದ ಇವತ್ತು. ನಿನ್ನೆ 500 ರೂಪಾಯಿ ಮಾಡೋಕ್ಕೆ ಸಾಯಂಕಾಲ ಬೆಳಗ್ಗೆ 5 ಗಂಟೆ ಬಂದು ಸಾಯಂಕಾಲ 5 ಗಂಟೆ ಗಂಟೆ 5 ರೂಪಾಯಿ ಮಾಡೋಕ್ಕಾಗಿಲ್ಲ. ಏನು ಮಾಡ್ತೀರಾ? ಈಗ ನಮಗೂ ಸಂಬಂಧವಾಗಿ ಅಲ್ವಾ, ನಮಗೂ 2 ಮಕ್ಳವ್ರೆ, ಒಬ್ಳು ಹೆಂಡತಿ ಅವಳೆ, ಮನೆ ಇದೆ, ಅಮ್ಮ ಇದ್ದಾರೆ, ನಾವು ಸಾಕ್ಬೇಕಲ್ವಾ? ಏನು ಮಾಡ್ತೀರಾ? ಇವತ್ತು ಜಾಸ್ತಿ ಮಾಡಿದ್ದಾರೆ, ನಿನ್ನೆಲ್ಲ ಇವತ್ತಿಂದ ಮಾಡಿದ್ದಾರೆ. ಇನ್ನೂ ನಾವು ಮೀಟ್ರ್ ಆಲ್ಟ್ರ್ ಮಾಡಿಲ್ಲ, ನಾವು ಮಾಡಬೇಕಮ್ಮ ಹೋಗಿ. ಇವಾಗ ಎಲ್ಲಿ ಮಾಡ್ತಾರಂತ ಗೊತ್ತಿಲ್ಲ, ಹೋಗಿ ಕೇಳ್ಕೊಂಡು ಮಾಡ್ಕೊಬೇಕು ಅಷ್ಟೇ. ಒಂದು ಕಡೆ ಮೀಟ್ರ್ ಮೇಲೆ 6 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಇನ್ನೊಂದು ಕಡೆ ಮೀಟ್ರನ್ನೇ ಬದಲಾಯಿಸಬೇಕು ಅಂತ ಒಂದಿಷ್ಟು ಸಾವಿರಾರು ರೂಪಾಯಿ ಖರ್ಚು ಬರುತ್ತೆ, ಕಷ್ಟ ಆಗುತ್ತೆ. ಅವ್ರು ಕೊಡೋದು 3 ರೂಪಾಯಿಗೆ 3,000 4,000 ನಾವು ಎಲ್ಲಿಂದಮ್ಮ ಕೊಡೋದು? ಇವಾಗಲೇ ಕಷ್ಟ ಬಿಸ್ನೆಸ್, ನಾವು ಎಲ್ಲಿಂದ ಕೊಡೋದು? ಬದಲಾಯಿಸ್ತಾರೋ ಇಲ್ಲ ಆಲ್ಟ್ರ್ ಮಾಡ್ತಾರೋ ಅಂತ ಗೊತ್ತಿಲ್ಲ. ನೋಡಬೇಕು, ಇನ್ನೂ ನಮ್ಗೆ ಗೊತ್ತಿಲ್ಲ ಮಾಹಿತಿ, ನೋಡಿದ್ರೆ ಗೊತ್ತಾಗ್ತದೆ. ಸರ್, ದರ ಏರಿಕೆ ಆದ್ಮೇಲೆ ಏನಾದರೂ ಜನ ಬರೋದೇನಾದರೂ ಕಡಿಮೆ ಆಗೋದು ಆ ಥರ ಏನಾದರೂ? ಏನಮ್ಮ ಮಾಮೂಲು ನಾವೇ ಓಡಿಸ್ತಾ ಇರ್ತೀವಿ, ಎಲ್ಲಿ ಕರಿಯೋ ಕಡೆ ಹೋಗ್ತಾ ಇರ್ತೀವಿ ನಾವು ಮೀಟ್ರ್ ಹಾಕ್ಕೊಂಡು ಅಷ್ಟೇ. ನಾವು ಏನು ನಮ್ಗೇನೋ ಅಷ್ಟೊಂದು ಏನು ಕಮ್ಮಿನೇ. ಮುಂಚೆ ಬಸ್ಸು ಯಾವಾಗ ಫ್ರೀ ಮಾಡಿದ್ರೆ ಆವಾಗಿಂದ ಕಮ್ಮಿನೇ. ಹೆಂಗಸ್ರುಗಳೆಲ್ಲ ಬೇರೆ ಆಧಾರ್ ಕಾರ್ಡ್ ಇಟ್ಕೊಂಡು ಬಸ್ ಸ್ಟಾಪ್ನಲ್ಲೇ ಕಾಯ್ತಾರೆ, ಯಾರು ಹತ್ತೋದೇ ಇಲ್ಲ ಹೆಂಗಸ್ರುಗಳು. ಏನು ಮಾಡ್ತೀಯಮ್ಮ, ಭಾಳ ಕಷ್ಟ. ಮೀಟರ್ ಬದಲಾಯಿಸಿದ್ದೀರಾ ಸರ್ ನೀವು? ಇನ್ನೂ ಮಾಡಿಲ್ಲ ಮೇಡಮ್, ಇನ್ನೂ ಮಾಡಿಲ್ಲ ಸರ್. ಒಂದು ಕಡೆ 6 ರೂಪಾಯಿ ಮೀಟ್ರ್ ಮೇಲೆ ಜಾಸ್ತಿ ಮಾಡಿದ್ರು, ಇನ್ನೊಂದು ಕಡೆ ಮೀಟ್ರ್ ಬದಲಾವಣೆ ಮಾಡಬೇಕು ಅನ್ನೋ ಸಾವಿರಾರು ರೂಪಾಯಿ ಖರ್ಚಾಗ್ತಿದೆ. ಹೊರೆ ಆಗುತ್ತಾ ಸರ್ ನಿಮ್ಗೇನಾದರೂ? ಹೊರೆ ಅಂದರೆ ಮಾಮೂಲಿ ಅವ್ರು ಆಗೋದು ಹಾಗೆ ಆಗತ್ತಲ್ಲ ಮೇಡಮ್. ಅದು ಗೌರ್ಮೆಂಟ್ ಕಟ್ಟಲೇಬೇಕು. ಇಲ್ಲಿ ಮೀಟ್ರ್ ಜಾಸ್ತಿ ಮಾಡ್ತಾರೆ, ಅಲ್ಲಿ ತೊಗೊತಾರೆ ಅಷ್ಟೇ ಅಲ್ವಾ. ಮೀಟ್ರ್ ಇಲ್ಲಿ ಜಾಸ್ತಿ ತೊಗೊಂಡು ಸರ್, ಈ ಹಿಂದೆ ಬೆಲೆ ಏರಿಕೆ ಮಾಡಿದಾಗ ಹಳೆ ಮೀಟ್ರಲ್ಲೇ ಒಂಚೂರು ಬದಲಾವಣೆ ಮಾಡಿದ್ರು, ಪರಿಷ್ಕೃತ ಮಾಡಿದ್ರು. ಆದರೆ ಈಗ ಹೊಸ ಮೀಟ್ರನ್ನೇ ಅಳವಡಿಕೆ ಮಾಡ್ಬೇಕಂತ ಹೇಳ್ತಿದ್ದಾರೆ. ಹೇಗೆ ಅನ್ಸ್ಬೋದು ನಿಮಗೆ ಹೊರೆ? ಅರ್ಥ ಆಗಿಲ್ಲ ನನಗೆ. ಅಂದರೆ ಈ ಮೀಟ್ರ್ ಬದಲಿಗೆ ಬೇರೆ ಮೀಟ್ರನ್ನ ಅಂದರೆ ಗೌರ್ಮೆಂಟ್ ಏನು ಅಫಿಷಿಯಲಿ ಹೇಳ್ತಾ ಇದೆ ಆ ಮೀಟ್ರನ್ನ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಂ, ಬಟ್ ಈ ಹಿಂದೆ ದರ ಇರೋ ಮೀಟ್ರಲ್ಲೇ ಬದಲಾವಣೆ ಆಗಿತ್ತು, ಆದರೆ ಈಗ ಮತ್ತೆ ಹೊಸ ಅಳವಡಿಕೆ ಮಾಡಬೇಕು ಅನ್ನೋ ರೂಲ್ಸ್ ತರ್ತಾ ಇದೆ, DC ಅವರು ಅನೌನ್ಸ್ ಮಾಡಿದ್ದಾರೆ. ಇದೇನಾದರೂ ಹೊರೆ ಆಗ್ಬೋದಾ? ಹೊಸ ಮೀಟ್ರ್ ಬೇರೆ ಬರುತ್ತೆ, ಅದೇನೋ ನಮ್ಗೆ ಅದು ಅಷ್ಟೊಂದು ಐಡಿಯಾ ಇಲ್ಲ ಮೇಡಮ್. ಕಷ್ಟ ಆಗುತ್ತೆ ಸರ್ ಬದಲಾಯಿಸಬೇಕು. ಬದಲಾಯಿಸ್ಬೇಕಾದ್ರೆ ಮತ್ತೆ ಮೀಟ್ರ್ ಕಾಸು ಕೊಡಲೇಬೇಕಲ್ವ ಅವ್ರಿಗೆ. 3,000 4,000 ಪೇ ಮಾಡಬೇಕು ಅವ್ರಿಗೆ. 3,000 4,000 ಪೇ ಮಾಡಬೇಕು. ಕಷ್ಟ ಆಗೇ ಆಗುತ್ತಲ್ವಾ. ಈ ಮೀಟ್ರಿಗೆ ಅಷ್ಟೇ ದುಡ್ಡು ಕೊಟ್ಟಿದ್ದೀವಿ, ಮತ್ತೆ ಇನ್ನೊಂದು ಮೀಟ್ರ್ ತೊಗೋಬೇಕಂದ್ರೆ ಈ ಮೀಟ್ರಿಗೆ ಏನು ಮಾಡೋಣ ನಾವು? ಇದು ತೊಗೊಂಡು ಬದಲಾಯಿಸಿ ಫ್ರೀಯಾಗಿ ಕೊಟ್ಟರೆ ಪರವಾಗಿಲ್ಲ. ಅವರು ಅದಕ್ಕೂ ಅಮೌಂಟ್ ಮಾಡೋದು ಕೇಳಿದ್ರೆ ನಾವು ಎಲ್ಲಿಂದ ಕೊಡೋಕ್ಕಾಗುತ್ತೆ? ಸರ್, ಒಂದು ಕಡೆ ದರ ಏರಿಕೆ ಮಾಡಿದಾರಲ್ಲ, ಅದರಿಂದ ಏನಾದರೂ ಜನ ಬರೋದೇನಾದರೂ ಕಡಿಮೆ ಆಗಿದ್ದಾರಾ ಸರ್? ಜನ ಬರೋದು ಮಾಮೂಲಿ ಬರ್ತಾನೆ ಇರ್ತಾರೆ. ನಮ್ಮ ಆಟೋದಲ್ಲಿ ಓಡಾಡ್ತಾರೆ, ಬಸ್ಸಲ್ಲಿ ಓಡಾಡ್ತಾ ಇರ್ತಾರೆ. ಅದರಿಂದ ಏನು ತೊಂದರೆ ಏನಿಲ್ಲ, ಕಮ್ಮಿ ಏನಾಗಿಲ್ಲ. ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಅವಸರ ಇದ್ದರೆ ಅರ್ಜೆಂಟ್ ಇದ್ದರೆ ಹೋಗ್ತಾರಲ್ವ. ಖುಷಿ ಇದೆಯಾ ಸರ್ ದರ ಏರಿಕೆ ಮಾಡಿರೋದು? ಏನು ಖುಷಿ ಇದೆ ಮೇಡಮ್, ಇವಾಗಲೇ ಮಾಮೂಲಿ 30 ರೂಪಾಯಿ ಕೊಡ್ತಾ ಇದ್ದಾರೆ. ಇನ್ನು 40 ರೂಪಾಯಿ ಆಗುತ್ತೆ ಅಷ್ಟೇ ಲೆಕ್ಕಕ್ಕೆ. 36 ರೂಪಾಯಿ ಅಂದರೆ 36 ರೂಪಾಯಿ ಚೇಂಜ್ ಎಲ್ಲಿದೆ ಕೊಡ್ತಾರೆ. 40 ರೂಪಾಯಿ ತೊಗೋಬೇಕು ನಾವು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಫೋನ್ಪೇ ಇದ್ದರೆ ಫೋನ್ಪೇ, ಗೂಗಲ್ ಪೇ ಮಾಡ್ಬಿಟ್ಟು ಹೋಗ್ತಾರೆ. ಕ್ಯಾಶ್ ಇದ್ದವ್ರು ಏನು ಮಾಡ್ತಾರೆ? 4 ರೂಪಾಯಿ ಚಿಲ್ಲರೆ ಕೊಡೋಕ್ಕಾಗತ್ತೆ ನಾವು? 40 ರೂಪೀಸ್ ತೊಗೊಳ್ತಾ ಇದ್ದಾರೆ. ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ನಾವು ಬಿಡೋಕ್ಕಾಗಲ್ಲ 5-6 ರೂಪಾಯಿನ, ಅವರು ಬಿಡೋಕ್ಕಾಗಲ್ಲ. ಚಿಲ್ಲರೆ ಇದ್ದವ್ರು ಕೊಟ್ಟೋಗ್ತಾರೆ, ಇಲ್ಲಾಂದರೆ ಇದು ಮಾಡೋಗ್ತಾರೆ. ಏನು ಮಾಡೋಕ್ಕಾಗಲ್ಲ. ಹೊಸ ಮೀಟ್ರ್ ಅಳವಡಿಕೆ ಮಾಡಬೇಕು ಅಂದಿದ್ದಾರೆ. 6 ರೂಪಾಯಿ ದರ ಏರಿಕೆ ಮಾಡಿದರೆ ಜೊತೆಗೆ ಮೀಟ್ರ್ ಅಳವಡಿಕೆ. ನೀವೇನಾದರೂ ಮೀಟ್ರ್ ಅಳವಡಿಸಿದ್ದೀರಾ ಸರ್? ಹೊಸದು ಮೀಟ್ರ್ ಅಳವಡಿಸಿದ್ರೆ ಚಿಲ್ಲರೆ ಗಲಾಟೆ. ನಮ್ಮ ದಿವಸ ನಿನ್ನೆಯಿಂದ ಚಿಲ್ಲರೆ ಕೊಡೋಂತ 4 ರೂಪಾಯಿ ಚಿಲ್ಲರೆ ಕೊಡೋದು. ಒಬ್ಬೊಬ್ಬರು 40 ರೂಪಾಯಿ ಕೊಟ್ಬಿಡ್ತಾರೆ. ಒಬ್ಬೊಬ್ಬರು ಏನು ಮಾಡೋಕ್ಕಲ್ಲ, ಅವು ಅಂತ ಅವ್ರಿಗೆಲ್ಲ ಮಾಡ್ತಾ ಇರ್ತಾರೆ. ಚಿಲ್ಲರೆ ಹಿಂಸೆ, ದೊಡ್ಡ ಹಿಂಸೆ. ಫೋನ್ಪೇ ಮಾಡಿದ್ದೀನಿ 4 ರೂಪಾಯಿ 2 ರೂಪಾಯಿ ಫೋನ್ಪೇ ಮಾಡೋದು ಎಲ್ಲಿಂದ ಮಾಡಿಸ್ಕೊಳ್ಳೋದು? ಫೋನ್ಪೇ 4 ರೂಪಾಯಿ 2 ರೂಪಾಯಿ. ನಾವು ಫೋನಿಗೆ ಒಬ್ಬೊಬ್ರು ಫೋನಿಗೆ ಕೀರ್ತಾರೆ, ಒಬ್ಬೊಬ್ರು ಫೋನಿಗೆ ಕೀರಲ್ಲ. ಆ ಹಿಂಸೆ ಬೇರೆ.
ಚಿಲ್ಲರೆ ಕೊಡಲೇಬೇಕು ಅಂತಾರೆ. ಇವಾಗ ಸರ್ ಹೊಸ ಮೀಟ್ರ್ ಹಾಕಬೇಕು ಅಂತ ಹೇಳ್ತಿದಾರಲ್ಲ, ಅಂದರೆ 6 ರೂಪಾಯಿ ದರ ಜಾಸ್ತಿ ಮಾಡಿದ್ದಾರೆ, ಇನ್ನೊಂದು ಕಡೆ 3-4 ಸಾವಿರ ರೂಪಾಯಿ ಖರ್ಚು ಮಾಡಿ ಹೊಸ ಮೀಟ್ರ್ ಹಾಕಬೇಕು, ಹೊರೆ ಆಗುತ್ತಾ ಸರ್ ನಿಮಗೆ? ಹೊರೇನಿಲ್ಲ, ಮಾಡ್ಬೋದು. ಇವಾಗ 30 ರೂಪಾಯಿಗೆ ಕುಂತ್ಕೊಂಡಲ್ಲ ಪ್ಯಾಸೆಂಜರ್ಗಳು, ಇನ್ನು 36 ರೂಪಾಯಿ ಮಾಡಿಬಿಟ್ಟು ಚಿಲ್ಲರೆ ಕೊಡಿದ್ರೆ ಇನ್ನು ಅದು ದೊಡ್ಡ ಸಮಸ್ಯೆ. ಗಿರಾಕಿಗಳೇ ಬರ ಅದು 30 ರೂಪಾಯಿ ಕುಂತ್ಕೊಳ್ತಾ ಇಲ್ಲ, ಇನ್ನು 36 ರೂಪಾಯಿ ಮಾಡಿದ್ರೆ ಚಿಲ್ಲರೆ ಇಟ್ಕೊಂಡು ಎಲ್ಲಿಂದ ಓಡಾಡೋದು ಹೇಳಿ, ಏನು ಮಾಡ್ತೀರಾ? ಇದೇ ಸಮಸ್ಯೆ ಬಂದಿರೋ, ಚಿಲ್ಲರೆದೇ ಸಮಸ್ಯೆ ಬಂದಿರೋದು. ಜನ ಏನಾದರೂ ಸರ್ ಕಮ್ಮಿ ಬರ್ತಾ ಇದ್ದಾರೆ ದರ ಏರಿಕೆ ಆಗಿದೆ? ಕಮ್ಮಿ ಬರ್ತಾವೆ, ಹೌದು ಕಮ್ಮಿ ಬರ್ತಾವೆ, ಜಾಸ್ತಿ ಆಟ ಹೋಗ್ತಾ ಇಲ್ಲ. ಒಂದು 500 ರೂಪಾಯಿ ದುಡಿಯೋಕ್ಕಾಗ್ತಾರೆ. ದರ ಜಾಸ್ತಿ ಮಾಡಿದ್ರು ಇವತ್ತಿಂದ, ಅಂದರೆ ಜಾಸ್ತಿ ಆಗಬೇಕಂದ್ರೆ ಮೀಟ್ರ್ ಕಂಪಲ್ಸರಿ ಚೇಂಜ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಹೊರೆ ಆಗುತ್ತೆ ಸರ್ ಏನಾದರೂ? ಏನೂ ಇಲ್ಲ ಮೇಡಮ್, 6 ರೂಪಾಯಿ ಇವಾಗ ಕಸ್ಟಮರ್ ಚೇಂಜ್ ಕೊಡು ಅಂದರೆ ಫೋನ್ಪೇ ಇರೋರು ಮಾಡಿಬಿಡ್ತಾರೆ. ಇಲ್ಲದೆ ಇರೋರು ನಾವು ಚೇಂಜ್ಗಳನ್ನ 6 ರೂಪಾಯಿ ತಡಕಬೇಕು ಅಂದ್ರೆ ಭಾರಿ ಪ್ರಾಬ್ಲಮ್ ಆಗುತ್ತೆ. ಆ ಕಸ್ಟಮರ್ ಏನು ಮಾಡ್ತಾರೆ, ನಿಮ್ಗೆ ಯಾಕೆ 4 ರೂಪಾಯಿ ಬಿಡಬೇಕು ಅಂತ ಅವರು ಇದು ಮಾಡ್ತಾರೆ. ಫೋನ್ಪೇ ಇರೋರು ವರ್ಕೌಟ್ ಆಗುತ್ತೆ, ಫೋನ್ಪೇ ಇಲ್ಲ ಅಂದ್ರೆ ಭಾರಿ ಕಷ್ಟ ಆಗುತ್ತೆ. ಮಾಡಬೇಕು. ನಮಗೂ ಏನು ಬಾಡಿಗೆಗಳಿಲ್ಲ ಇವಾಗ. ನೋಡಿ, ಬೆಳಿಗ್ಗೆ 6:15ಗೆ ಬಂದಿರೋದು, 200 ರೂಪಾಯಿ ಬಾಡಿಗೆ ಬಂದಿವಿ ಮೆಜೆಸ್ಟಿಕ್ಕು. ಇವಾಗ ಖಾಲಿ ಹಾಕೊಂಡು ಕುಂತಿದ್ದೀವಿ, 9 ಗಂಟೆ ಆಯಿತು. 2.5 ಅವರ್ಗೆ 200 ರೂಪಾಯಿ ಹೊಡೆದ್ರೆ ಇನ್ನು ಇವಾಗ ಟೀ ಟೈಮ್ ಮುಗೀತು, ಟ್ರಾಫಿಕ್ಗಳು ಜಾಮ್ ಆಯ್ತದೆ. ಒಂದು ಬಾಡಿಗೆ ಹೊಡೆಯೋಷ್ಟು ಸುಸ್ತಾಗೋಗಿರ್ತದೆ ನಮಗೂ. ಫೈನಾನ್ಸ್ ಕೊಟ್ಟು ಕಟ್ಟೋದು ಹೆಂಗೆ, ಬಾಡಿಗೆಗಳು ಕಟ್ಟೋದು ಹೆಂಗೆ, ಮಕ್ಳಿಗೆ ಸಾಕೋದು ಹೆಂಗೆ, ಜೀವನಗಳು ಮಾಡೋದು ಹೆಂಗೆ, ಎಲ್ಲ ಪರಿಸ್ಥಿತಿ ಜಾಮ್ ಆಗಿದೆ. ಈಗ ಇಷ್ಟು ಮಾಡಿರೋದು ಒಂದು ಒಳ್ಳೆ ಇದು ಬೆಳವಣಿಗೆ. ನೋಡ್ಬೇಕು ಇವಾಗ ಈಗ ಹೆಂಗೋ ನಮ್ಗೆ ಬಾಡಿಗೆಗಳು ಟರ್ಮ್ ಆದರೆ ನಮಗೇನು ಪ್ರಾಬ್ಲಮ್ ಇರೋಲ್ಲ, ಇಲ್ಲ ಅಂದರೆ ಭಾರಿ ಕಷ್ಟ ಆಗುತ್ತೆ ಮೇಡಮ್. ಇವಾಗ ಸರ್ ಅಂದರೆ ನಿನ್ನೆಯಿಂದ ದರ ಏರಿಕೆ ಮಾಡಿದಾರಲ್ಲ, ಏನಾದರೂ ಪ್ರಯಾಣಿಕರು ಕಮ್ಮಿ ಬರ್ತಾ ಇದ್ದಾರಾ ಆಟೋದಲ್ಲಿ? ಆಲೇ ಒಂದು 4 ಡೇಸಿಂದ ಬಾಡಿಗೆ ಕಮ್ಮಿನೇ. ಏನು 1000 ರೂಪಾಯಿ ಹೊಡೆಯೋಷ್ಟರಲ್ಲಿ ನಮಗೂ ಆಗೋಲ್ಲ, ಕಷ್ಟ ಆಗಿದೆ. ಜೀವನಗಳೇ ಕಷ್ಟ ಆಗ್ಬಿಟ್ಟಿದೆ ಈ ಟರ್ಮ್ಗಳು, ಏನು ಮಾಡೋಕ್ಕಾಗಲ್ಲ. ನಿನ್ನೆಯಿಂದ ಮೀಟ್ರ್ ದರ ಏರಿಕೆ ಮಾಡಿದ್ದಾರೆ, ಜೊತೆಗೆ ಮೀಟ್ರನ್ನ ಬದಲಾಯಿಸಬೇಕು ಅನ್ನೋ ರೂಲ್ಸ್ ಕೂಡ ತಂದಿದ್ದಾರೆ. ಇದೇನಾದರೂ ನಿಮಗೆ ಹೊರೆ ಅನ್ಸುತ್ತೆ? ಹೊರೆ ಇದೆ ಮೇಡಮ್. ಈಗ ಯಾಕೆಂದರೆ ಹಳೆ ಮೀಟ್ರ್ ಇದ್ರೆ ಬೇಕಾದ್ರೆ ಚೇಂಜ್ ಮಾಡ್ಕೊ ಓಡಿಸ್ಬೋದು. ಓಕೆನಾ? ಈ ಹೊಸ ಮೀಟ್ರ್ ಚೇಂಜ್ ಮಾಡೋಕೆ 4 ಸಾವಿರ 3 ಸಾವಿರ ಕೇಳಿದೆ. ಎಲ್ಲಿಂದ ತರೋಣ? ನಾವು ಮಾಡೋದೇ ದಿನಕ್ಕೆ 1000 ರೂಪಾಯಿ. 1000 ರೂಪಾಯಿ ಮಾಡೋಕ್ಕೆ ಎಷ್ಟು ಸಾಹಸ ಮಾಡೋಕೆ ನಾವು ಇವಾಗ, ಅಲ್ವಾ? ಅವರು ಹಳೆ ಮೀಟ್ರನ್ನೇ ಚೇಂಜ್ ಮಾಡ್ಕೊ ಓಡಿಸಿ ಅಂದರೆ ಒಂದು ಲೆಕ್ಕಾಚಾರ ಓಕೆ. ಯಾಕಂದರೆ ಹೊಸ ಮೀಟ್ರ್ ಚೇಂಜ್ ಮಾಡ್ಕೊ ಓಡಿಸಿ ಎಲ್ಲಿಂದ ತರೋಣ ನಾವು ದಿನಕ್ಕೆ ದುಡಿದೇ 30,000 ರೂಪಾಯಿ. ಅದರಲ್ಲಿ 300 ರೂಪಾಯಿ ಗ್ಯಾಸೇ ಹೋಗುತ್ತೆ. ನಮ್ಮ ಮೇಂಟೆನೆನ್ಸ್, ನಮ್ಮ ಮನೆ ಖರ್ಚು, ನಾವೇಂದ್ರೆ ಎಲ್ಲ ರೆಂಟರ್ ಇರೋ, ನಾವು ಓನಾಗಿ ಯಾರೂ ಇಲ್ಲ. ಯಾಕಂದರೆ ಪ್ರತಿಯೊಂದನ್ನು ಕೊಂಡ್ಕೊಂಡೇ ತಿನ್ಬೇಕು ನಾವು. ಹಾಲು ನೋಡಿದ್ರೆ 35 ರೂಪಾಯಿ ಆಗಿದೆ, ಗ್ಯಾಸ್ ನೋಡಿದ್ರೆ 60 ರೂಪಾಯಿ ಆಗಿದೆ, 40 ರೂಪಾಯಿ ಹಾಲಾಗಿದೆ, ಗ್ಯಾಸ್ ನೋಡಿದ್ರೆ 60 ರೂಪಾಯಿ ಆಗಿದೆ. ಇವರು ಹೊಸ ಮೀಟ್ರ್ ಹಾಕಿದ್ರೆ ಎಲ್ಲಿಂದ ಹಾಕೋಣ ನಾವು? 3,000 ರೂಪಾಯಿ ಹೊಸ ಮೀಟ್ರ್ ಹೇಳ್ತಿದ್ದಾರೆ ಆಗಲಿ. ಇನ್ನು ಹೋಯ್ತು ಜಾಸ್ತಿ ಆಗುತ್ತೆ, ಯಾಕೆಂದರೆ ಜಾಸ್ತಿ ಕ್ರೌಡ್ ಆಗುತ್ತೆ, ಜಾಸ್ತಿ ಮಾಡ್ತಾರೆ ಅವರು. ಅವ್ರೆಲ್ಲ ಕೇಳಲೇಬೇಕು, ಹೌದಾ? ನಾವು ಮಾಡೋದೇ 1,000 ರೂಪಾಯಿ. ಇದು ನಾವು 3,000 ರೂಪಾಯಿ ಕೊಟ್ಟ ಮೇಲೆ ಕಸ್ಟಮರ್ ಚೇಂಜ್ ತುಂಬ ಹಿಂಸೆ ಆಗಿದೆ. ಒಬ್ರಿಗೆ ಮೊನ್ನೆನೇ ಆಯ್ತು, 5 ಕ್ರಾಸ್ ಮಲ್ಲೇಶ್ವರ ಮೇಲೆ ಆಯ್ತು. ಒಬ್ಬರು ವಯಸ್ಸು ಅಜ್ಜಿ ಮಾತಾಡೋಂಗಿಲ್ಲ, ಬಿಡ ಚೇಂಜ್ ಕೊಡಪ್ಪ ಅಂತ. ಎಲ್ಲಿಂದ ಕೊಡ 4 ರೂಪಾಯಿ ನಾವು ಒಟ್ಟಿನಲ್ಲಿ ಈ ದರ ಏರಿಕೆ ಒಂದು ಕಡೆ ಚಿಲ್ಲರೆ ಹೊರೆ ಆದರೆ, ಇನ್ನೊಂದು ಕಡೆ ಮೀಟ್ರ್ ಬದಲಾವಣೆ, ಎಲ್ಲ ಒಂದು ರೀತಿಯಲ್ಲಿ ಆಟೋ ಡ್ರೈವರ್ಸ್ಗೆ ಹೊರೆ ಅನ್ನಿಸ್ತು. ಹೌದು, 2 ಹೊರೆ ಇದೆ ಮೇಡಮ್. ಆ್ಯಕ್ಚುಲಿ ಒಂದು ಮೀಟ್ರು ಜಾಸ್ತಿ ಮಾಡಿರೋದು ಒಂದು ಓಕೆನೇ ನಮಗೆ, ಬಟ್ ಚೇಂಜ್ ತುಂಬ ಪ್ರಾಬ್ಲಮ್ಮು. ಆಮೇಲೆ ಆನ್ಲೈನ್ ಮಾಡಿಸ್ಕೊಳ್ಳೋಣ ಅಂದ್ರೆ ಅದು ಬೇರೆ ಮಾಡಿದ್ದಾರೆ ಇವಾಗ. ಅದು ಕಟ್ಟಬೇಕು, ಇದು ಕಟ್ಟಬೇಕು ಅನ್ನೋದು ಎಲ್ಲಿಂದ ಕಟ್ಟೋಣ ನಾವು ದುಡಿಯೋದೇ ಅಲ್ಲಿ ಕೈ ಹೊಡೆದ್ರೆ ಮತ್ತೆ ನಾವು ದುಡಿಯೋಕ್ಕಾಗೋದು. ಇಲ್ಲ ನಾವು 1000 ರೂಪಾಯಿ ದುಡಿದೀವ, ದಿನಕ್ಕೆ ದುಡಿಯೋದು 1000 ರೂಪಾಯಿ. ಅದರಲ್ಲೇ ಮನೆ ರೆಂಟ್ ಅಂತೆ ಇದಂತೆ ಅಲ್ಲೇ ಮುಗಿದೋಗುತ್ತೆ. ಇವ್ರಿಗೆ ಚೇಂಜು ಕೊಡ್ಕೊಂಡು ವಿತ್ ಮಾಡ್ಕೊಂಡೆ ಗ್ಯಾಸ್ನ ಹಾಕ್ಕೊಂಡು ಓಡ್ಸೋಕ್ಕೆ ಕಷ್ಟ ಆಗುತ್ತೆ. ಅವ್ರು ಅದು ಬಿಟ್ಟು ಮೀಟ್ರನ್ನ ಒಂದು ಹಳೆ ಮೀಟ್ರನ್ನೇ ಚೇಂಜ್ ಮಾಡ್ಕೊಂಡು ಓಡಿಸಿ ಅಂದರೆ ಓಕೆ, ಅದು ತುಂಬ ಒಳ್ಳೆಯದಾಗಿತ್ತು. ಮೀಟ್ರನ್ನ ಜಾಸ್ತಿ ಮಾಡೋದು ಒಳ್ಳೆಯದೇ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಹೊಸ ಮೀಟ್ರ್ ಹಾಕಿದ್ರೆ ತುಂಬ ಪ್ರಾಬ್ಲಮ್ ಮೇಡಮ್, ತುಂಬ ಕಷ್ಟ ಆಗಿದೆ. ಅಂದರೆ ಇವಾಗ ಅಂದರೆ ದರ ಏರಿಕೆ ಆಗಿದೆಯಲ್ಲ ಸರ್, ಏನಾದರೂ ಕಮ್ಮಿ ಬರ್ತಾ ಇದ್ದಾರಾ, ಅಥವಾ ಪ್ರಯಾಣಿಕರು ಹತ್ತದ ಆಟೋ ಕಮ್ಮಿ ಮಾಡ್ತಾ ಇದ್ದಾರೆ? ಅವ್ರು ಕೇಳಬೇಕಂದ್ರೆ ಹತ್ತಾರೆ. ಕೆಲವು ಕಸ್ಟಮರ್ ಅಲ್ಲಿಂದನೇ ಹೇಳ್ತಾರೆ ಚೇಂಜ್ ಇದೆ ನಿಮ್ಮ ಹತ್ರ ಕೇಳ್ತಾರೆ, ಎಲ್ಲಿಂದ ತರೋಣ ಚೇಂಜ್ ನಾವು? ಕಸ್ಟಮರ್ ಹತ್ತಬೇಕನ್ನೇ ಹೇಳ್ತಾರೆ. ಇಲ್ಲ ಅನ್ನೋಂಗಿಲ್ಲ, ಬಿಡೋಂಗಿಲ್ಲ. ನಮ್ಗೆ ಅದೇ ವಿಧಿ, ಕರ್ಕೊಂಡು ಬರಲೇಬೇಕು ನಾವು. ಎಲ್ಲರೂ ಹುಡುಕಿ ಕೊಡೋಣಪ್ಪ ಅಂತ ಅದೇನು ಮಾಡೋ ವೆಯ್ಟು ಮಾಡಲ್ಲ. ಚೇಂಜ್ ಇಟ್ಕೊಬೇಕ್ರಿ ಅಂದರೆ ನಮ್ಮದೇ ದರಪ್ ಮಾಡ್ತಾರೆ. ಮತ್ತು ನಾವು ವಾಪಸ್ ಮಾಡೋ ಥರಕ್ಕೆ ಹೋದರೆ ಆಟೋ ಸರಿ ಇಲ್ಲಪ್ಪ ಅಂತ ನಾವು ಬದಲಾಯಿಸಿದೆ, ಹಳೆ ದರದಲ್ಲೇ ಹಳೆ ದರದಲ್ಲೇ ಓಡಿಸ್ತಾ ಇದ್ದೀವಿ. ಪಬ್ಲಿಕ್ಕು ಅಂದರೆ ಮೀಟ್ರ್ ಬದಲಾಯಿಸಬೇಕಲ್ಲ, ಬದಲಾಯಿಸಬೇಕು ಅಂದ್ರೆ ಟೈಮ್ ಇರುತ್ತಲ್ಲ ಮೇಡಮ್, ಇನ್ನು ಟೈಮ್ ಇರುತ್ತೆ ಸರ್. ಒಂದು ಕಡೆ ಮೀಟ್ರ್ ಬೆಲೆ 6 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅನ್ನೋ ಖುಷಿ, ಇನ್ನೊಂದು ಕಡೆ ಮೀಟ್ರ್ ಮೇಲೆ ಬದಲಾವಣೆ ಮಾಡಬೇಕು, ಏನಾದರೂ ಹೊರೆ ಆಗ್ಬೋದಾ ಸರ್? ಆಗುತ್ತೆ ಮೇಡಮ್. ಒಟ್ಟು ಜನ ಹಿಂಸೆ ಮಾಡ್ತಾರೆ, ಕೊಡಲ್ಲ, ಅಮೌಂಟ್ ಕೊಡಲ್ಲ. ಅದರಿಂದ ಇನ್ನೂ ಸ್ವಲ್ಪ ದಿನ ಆಗಬೇಕು, ಅಲ್ಲಿ ತನಕ ಕೊಡಲ್ಲ. ಇವಾಗ ಮೀಟ್ರ್ ಬದಲಾಯಿಸಬೇಕಲ್ಲ, ಕಷ್ಟ ಆಗ್ತಿದೆಯಾ? ಕಷ್ಟ ಆಗುತ್ತೆ ಮೇಡಮ್. ಹೌದು ಮೇಡಮ್, ಹೌದು ಮೇಡಮ್. ಸಾಕು, ಒಟ್ಟಿನಲ್ಲಿ ಬೆಲೆ ಏರಿಕೆ ಖುಷಿ ಕೊಡ್ತಾ ಇಲ್ಲ. ಖುಷಿ ಕೊಡ್ತಾ ಇಲ್ಲ ಮೇಡಮ್, ನಮ್ಗೆ ಅಷ್ಟೇ ಇದೆ ಸಾಕಾಗಿರೋದು. ಒಬ್ಬರು ಖುಷಿ ಕೊಡುತ್ತೆ, ಒಬ್ಬರು ಖುಷಿ ಕೊಡಲ್ಲ. ಅಂದರೆ ಅಲ್ಲಿ ಕೊಡಲ್ಲ ಜನ. 4 ರೂಪಾಯಿಗೆ ಚೇಂಜ್ ನಿಂತ್ಕೋತಾರೆ, 36 ರೂಪಾಯಿ ಕೊಡ್ತಾರೆ. 4 ರೂಪಾಯಿ ನಾವು ಕೊಡಲೇಬೇಕು ಅವ್ರಿಗೆ. ಆಗುತ್ತೆ ಮೇಡಮ್.
ಸರ್ ಇವಾಗ ಮೀಟರ್ ಬದಲಾವಣೆ ಮಾಡ್ಬೇಕನ್ನೋ ರೂಲ್ಸ್ ಇದೆ, ಜೊತೆಗೆ ಜನರು ಚಿಲ್ಲರೆ ಸಮಸ್ಯೆ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ, ಇನ್ನೊಂದು ಕಡೆ ಪ್ರಯಾಣಿಕರು ಕಡಿಮೆ ಬರ್ತಾ ಇದ್ದಾರೆ, ಏನು ಹೇಳ್ತೀರಾ ಇದ್ರ ಬಗ್ಗೆ? ಬಗ್ಗೆ ಏನು ಹೇಳೋದು ಮೇಡಮ್, ಈಗ ಓಲಾ ಒಬ್ಬರು ಬೇರೆ ಇದೆ, ನಾವು ಅದನ್ನು ಹೊಡಿತೀವಿ, ಮೀಟ್ರ್ ಬಂದರೆ ಮೀಟ್ರ್ ಹೊಡಿತೀವಿ, ಅದರಿಂದ ಮೇಡಮ್ ಏನಿಲ್ಲ, ಒಟ್ಟಿನಲ್ಲಿ ಕಷ್ಟನೇ. ಕಷ್ಟನೇ ಒಟ್ಲಿ ಕಷ್ಟನೇ, ಏನಿಲ್ಲ, ಬೆಲೆ ಏರಿಕೆಯಿಂದ ಖುಷಿ ಇಲ್ಲ ಮೇಡಮ್ ಖುಷಿ. ಕೇಳಿದ್ರಲ್ಲ ವೀಕ್ಷಕರೇ, ಆಟೋ ಡ್ರೈವರ್ಸ್ ಪರಿಸ್ಥಿತಿ ಯಾವ ರೀತಿಯಾಗಿ ಹೋಗಿದೆ. ಬೆಲೆ ಏರಿಕೆ ಆಯಿತು ಅಂತ ಖುಷಿ ಪಡೋ ರೀತಿ ಇಲ್ಲ ಅವರ ಪರಿಸ್ಥಿತಿ. ಮೀಟ್ರ್ ಬದಲಾಯಿಸಬೇಕು, ಮೀಟ್ರ್ ಮೇಲೆ 3-4 ಸಾವಿರ ರೂಪಾಯಿ ಖರ್ಚು ಮಾಡಬೇಕು ಅಂದರೆ ಮೀಟ್ರ್ ಮೇಲೆ ಏರಿಕೆ ಮಾಡಿರುವಂಥದ್ದು 6 ರೂಪಾಯಿ, ಆದರೆ ಖರ್ಚು ಮಾಡಬೇಕಾಗಿರೋದು ಮೀಟ್ರ್ ಮೇಲೆ 3-4 ಸಾವಿರ ರೂಪಾಯಿ. ನಾವು ಎಲ್ಲಿಂದ ತರಬೇಕು? ಎಲ್ಲ ಬೆಲೆ ಏರಿಕೆ ನಡುವೆ ಈ ಆಟೋ ಬೆಲೆ ಏರಿಕೆಯಿಂದ ಒಂದು ಕಡೆ ಪ್ರಯಾಣಿಕರು ಬರ್ತಾ ಇಲ್ಲ, ಇನ್ನೊಂದು ಕಡೆ ಚಿಲ್ಲರೆ ಸಮಸ್ಯೆ ಆಗ್ತಾ ಇದೆ, ಇನ್ನೊಂದೆಡೆ ಮೀಟರ್ ಬದಲಾವಣೆ ಮಾಡಬೇಕು ಅನ್ನೋ ರೂಲ್ಸ್ನಿಂದ ನಾವು ಸಾಕಷ್ಟು ಹೊರೆ ಅನುಭವಿಸ್ತಾ ಇದ್ದೀವಿ ಅನ್ನುವಂತಹ ನೋವನ್ನು ಹೊರಗಾಗ್ತಾ ಇದ್ದಾರೆ. ಜೊತೆಗೆ ಆಟೋ ಪ್ಯಾಸೆಂಜರ್ಸು ಕೂಡ ಏನು ಚಿಲ್ಲರೆ ಇದ್ದರೆ ಮಾತ್ರ ಆಟೋ ಹತ್ತುತ್ತೀವಿ ಅಥವಾ ಚಿಲ್ಲರೆ ಬೇಕೇ ಬೇಕು ಅನ್ನುವಂತಹ ವಾಗ್ವಾದಗಳು ಕೂಡ ಪ್ರಯಾಣಿಕರು ಮತ್ತು ಆಟೋ ಡ್ರೈವರ್ಸ್ ಮಧ್ಯೆ ಈ ನಡುವೆ ನಡೀತಾ ಇರುವಂಥದ್ದು. ಇನ್ನು 6 ರೂಪಾಯಿ ದರ ಏರಿಕೆ ಮಾಡ್ತಿದ್ದಾರೆ ಅನ್ನೋ ಖುಷಿ ಪಡ್ಲಾ, ಅಥವಾ ಮೀಟ್ರ್ ಬೆಲೆ ಏರಿಕೆ ಆಯಿತು ಆ ಮೀಟರ್ ಬದಲಾಯಿಸಬೇಕು ಅನ್ನೋ ನೋವು ಪಡ್ಲಾ, ಅಥವಾ ಚಿಲ್ಲರೆ ಸಮಸ್ಯೆಯಿಂದ ಪ್ರಯಾಣಿಕರು ಮತ್ತು ಆಟೋ ಡ್ರೈವರ್ಸ್ ಮಧ್ಯೆ ಪದೇ ಪದೇ ವಾದ ಆಗ್ತಾ ಇದೆಯಲ್ಲ, ಇದಕ್ಕೆ ನಾವು ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆಯನ್ನು ಆಟೋ ಡ್ರೈವರ್ಸ್ ಇಡ್ತಾ ಇದ್ದಾರೆ. ಒಟ್ಟಿನಲ್ಲಿ ದರ ಏರಿಕೆ ಆಟೋ ಡ್ರೈವರ್ಸ್ಗೆ ಖುಷಿ ಕೊಡೋದಕ್ಕಿಂತ ಹೆಚ್ಚಾಗಿ ಒಂದು ರೀತಿಯಲ್ಲಿ ಬೆಲೆ ಏರಿಕೆಯ ಹೊರೆ ಅಥವಾ ಹಣಕಾಸಿನ ಅಂದರೆ ಮೀಟರ್ ಬದಲಾವಣೆ ಮಾಡಬೇಕನ್ನೋ ಸಮಸ್ಯೆಯಿಂದ ಒಂದು ರೀತಿಯಲ್ಲಿ ಹಣದ ಹೊರೆ ಆಗ್ತಾ ಇದೆ ಅಂತಲೇ ಹೇಳ್ಬೋದಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ಶಮ್ಮಿ ಶೆಟ್ಟಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.